ಅಪ್ಪ ತಂದೆ, ಚಂದ್ರಕೇತು ಮಹಾರಾಜನ ಅವತಾರವನ್ನು ಅವತರಿಸಿದ ನನ್ನ ತಂದೆ ಅಂದು ಯಾವ ಗಳಿಗೆಯಲ್ಲಿ ಕೈ ಬಿಟ್ಟು ಮನೆ ಬಿಟ್ಟು ಕೊಲೆಗಾಹುತಿ ಆದೆ ತಂದೆ, ಕೊಲೆಗಾಹುತಿ ಆದೆ ತಂದೆ. ತಾಯಿಯ ಪೋಷಣೆಯಲ್ಲಿ ಬೆಳೆದು ನಿಂತಿರುವ ಈ ನಿನ್ನ ಕಳ್ಳು ಬಳಿಯನ್ನು ಯಾರಿಗೆ ಹೇಳಿ ಬಿಟ್ಟು ಹೋದೆ ತಂದೆ, ಯಾರಿಗೆ ಹೇಳಿ ಬಿಟ್ಟು ಹೋದೆ? ಇದ್ದ ಆಸ್ತಿಯೆಲ್ಲ ಆ ರುದ್ರೇಗೌಡನ ಪಾಲಾಗಿ ಹೋಯಿತು. ಕಾಲವೇ ಎದುರಾಗಿ ತತ್ತರಿಸಿ ಹೋಗುತ್ತಿರುವಾಗ ಈ ನಿನ್ನ ಮಗಳನ್ನು ಕನಸಿನಲ್ಲಿ ಬಂದಾದ್ರೂ ಕಾಪಾಡು ತಂದೆ, ಕಾಪಾಡು ನೀನು. ಸತ್ತು ಹೋದ ನಿನ್ನ ಎತ್ತಪ್ಪ ನಿನ್ನ ಕನಸಿನಲ್ಲಿ ಬಂದು ಕಾಪಾಡಬಹುದು ಸಾಧ್ಯವೇ ಯಮನ? ಯಾರವರು? ಭಯಪಡಬೇಡ ಬಾಲೆ, ನಾನು ಬೇರೆ ಯಾರು ಅಲ್ಲ, ಆ ರುದ್ರೇಗೌಡನ ಮಿಲ್ ಮ್ಯಾನೇಜರ್ ನಾಗರಾಜ ಅಂತ. ಹೌದು, ಇಲ್ಲಿ ತನಕವೇನು ನಿಮ್ಮ ಆಗಮನ? ಅಗತ್ಯವಿದ್ದಲ್ಲಿ ಆಗಮಿಸಬೇಕಾಗುತ್ತದೆ ಯಮುನ. ಚಿತ್ರಲೇಖದಂತೆ ವಿಚಿತ್ರವಾಗಿ ಕಾಗಟ್ಟನಲ್ಲಿ ಬಿದ್ದು ಸಾಯುತ್ತಿರುವ ಈ ನಿಮ್ಮ ಬಣ್ಣದ ಬದುಕನ್ನು ಒನ್ನಿನಿಂದ ನಿರ್ಮಿಸಬೇಕೆಂದು ಬಂದೆ. ನೋಡಿ, ಹಣದಾಸೆಗಾಗಿ ಘನವಾದ ಮಾನವನ್ನು ಕರೆದುಕೊಂಡು ಶ್ರೀಮಂತರ ಸೊತ್ತಾಗಿ ಬಿದ್ದು ಸಾಯುವ ಹೇಡಿಯನ್ನೆಲ್ಲ ಈ ಯಮುನ. ಮಿಸ್ಟರ್ ನಾಗರಾಜ್ ನೋಡಿ, ಬ್ರಹ್ಮ ಸೃಷ್ಟಿಸಿರುವ ಆಕಾಶ ಭೂಮಿಗಳಂತಿದ್ದರು. ಭೂಮಿನ ಹಾಸಿಗೆ ಮಾಡಿ ಆಕಾಶನ ಹೊದಿಕೆ ಮಾಡಿ ಲವಲವಿಕೆಯಿಂದ ಜೀವನ ಸಾಗಿಸ್ತೀನಿ ವಿನಃ ನಿಮ್ಮಂತರ ಕುತಂತ್ರದ ಯಂತ್ರಕ್ಕೆ ಸಿಕ್ಕು ಸಾಯಲಾರೆ ನಾನು. ಯಮುನ, ಸೃಷ್ಟಿ ನಿಯಮದ ಸಂಕಲ್ಪಕ್ಕೆ ಒಳಗಾಗಿ ನನ್ನ ಭವಿಷ್ಯದ ಬುರುಡನ್ನೇ ನನ್ನ ಮುಂದೆ ನಿಲ್ಲಿಸಿಕೊಂಡಿರುವ ಈ ನಾಗರಾಜನ ಸತಿ ದಿಬ್ಬೆಯಲ್ಲಿ ಬಂದಿರುವ ನಿನ್ನ ಸಂಸಾರವನ್ನು ಉಪ್ಪರಿಗನೆ ನಂದು ಈ ಸತಿ ಸ್ಥಾನ ತಿರಸ್ಕರಿಸಿ ನನ್ನ ಛಲವನ್ನೇ ಮುಂದುವರಿಸಿ ಈ ಬೇರೆ ಗಂಡನಾದಲ್ಲಿ ಅಂದೇ ನೀನು ನನ್ನ ಕೈಯಲ್ಲಿ ರಂಗ ಆಗುವುದು ಖಂಡಿತ. ओ बच्चा, ಈ दुनिया बहुत बदल गया. ओलट पलट पलट ओलट. ನೀನೇನೋ ನನ್ ಮುಂದೆ ಬಚ್ಚ ಕಣೋ. ಈ ನಿನ್ನ ಬಂಡಗೆಟ್ರ ಮಾತಿಗೆ ಹೆದರಿ ಮದ್ವೆ ಆಗುತ್ತೇನೆ ಅಂತ ಮುಂದೆ ಬಂದಿದ್ದೇ ನಿಜವಾದ್ರೆ ನಿನ್ನನ್ನು ಮಾತ್ರ ಹಾಗೆ ಸುಮ್ನೆ ಬಿಡೋದಿಲ್ಲ. ಥು, ನೀನೊಬ್ಬ ಹೇಡಿ ಗಂಟು. ಯಮುನ, ಗಂಡುಗೋಡಿ ಪರಶುರಾಮನ ಸತ್ಯನ್ನೇ ಮೀರಿಸುವಂತಿರುವ ಈ ನಾಗರಾಜನಿಗೆ ಹೇಳಿ ಹೇಳಿ ಗಂಡಸು ಎಂದು ಉತ್ತರಿಸಿದೆ ಆ ಕೆಟ್ಟ ಎಣ್ಣೆ. ಕಂಡ ಹೆಣ್ಣಿನ ಶೀಲವನ್ನುಂಡು ಗಂಡತನ ಮಾಡಿರುವ ಈ ಪಂಡ ನಾಗರಾಜ ದಂಡ ಸಂಪಿಗೆ ಅಂತಿರುವ ನಿನ್ನ ಶೀಲಕ್ಕೆ ಕೈ ಹಾಕಿ ಬಂಡೆ ಹಣ್ಣಿನಂತಿರುವ ನಿನ್ನ ಕೆನ್ನೆಗೆ ನನ್ನ ಸಂಬಳವನ್ನು ತೀರಿಸಿಕೊಳ್ಳೆ ಬಿಡಲಾರೆ. ಮಾತನಾಡೋ ನರಪೆತ್ತುವೆ. ಕಂಡ ನನ್ನಂತ ಹುಡುಗಿಯರ ಗರತಿಯರ ಮೈ ಮೇಲೆ ಬಂದಿದ್ದೇ ನಿಜವಾದ್ರೆ ನಿಂತ ಜಾಗದಲ್ಲೇ ಚಂಡಿ ಚಾಮುಂಡಿ ಅವತಾರವನ್ನು ತೋಳಿ ನಿನ್ನ ಚಂಡನ್ನು ಕಡ್ದು ಹಾಕಬೇಕಾಗ್ತದೆ. ನನಗೆ ಹತ್ತರ ಹುಚ್ಚು ಚಂದ್ರುವಿನ ಮಗಳೇ, ಚಂಡಿಯ ಅವತಾರ ತಾಳಿದ ಆ ಬಂಡ ಹೆಣ್ಣಿನ ಗಂಡನಾದವನು ಈ ನಾಗರಾಜ. ಚಂಡಿಯ ಗಂಡನಾದ ಶಿವಶಂಕರನ ಕೊರಳಿಗೆ ಮುತ್ತಿಗೆ ನಾಟಿ ಮೆತ್ತಿಕೊಂಡವನು ಈ ನಾಗರಾಜ. ಇಡೀ ಬ್ರಹ್ಮಾಂಡವನ್ನೇ ತನ್ನ ಎಡೆಯಲ್ಲಿ ಒತ್ತು ನಿಂತು ನನ್ನ
ಆದರೆ ಅಂದೇ ನೀನು ಗಂಡನ ಕೈದು ಗರತಿಯಾಗಿ ಬಾಳುವೆ ಈ ಪ್ರಪಂಚದಲ್ಲಿ. ಪರಮಾತ್ಮರನ್ನು ಅರಿತು ಬೆರೆತ ಹೆಣ್ಣಿಗೆ ನಿನ್ನಂತವನ ತತ್ವೋಪದೇಶ ಬೇಕಾಗಿಲ್ಲ. ನೋಡು, ಹೆಣ್ಣು ತಾ ಬಯಸಿದ ಗಂಡಿನ ಕೈ ಹಿಡಿದು ಜಗದ ಕಣ್ಣಾಗುತ್ತಾಳೆ ವಿನಃ ನಿಮ್ಮಂತ ಶ್ರೀಮಂತರ ಸೆಳೆತಕ್ಕೆ ಸಿಕ್ಕು ಮಣ್ಣಾಗೋದಿಲ್ಲ. ಬಾಯ್ನ ಹೆಚ್ಚಿಗೆ ಮಾತನಾಡದೆ ಹೊರಟೋಗೋ ಇಲ್ಲಿಂದ ನೀನು. ಹೊರಟು ಹೋಗಲು ಬಂದಿಲ್ಲ ಯಮುನಾ. ದಟ್ಟವಾದ ಈ ಕಾಡಿನಲ್ಲಿ ನೀ ಉತ್ತ ಬಟ್ಟೆಯನ್ನು ಬಿಸಾಕಿ ಯಾರು ಮುಟ್ಟದ ನಿನ್ನ ಸೌಂದರ್ಯದ ಮಡಕೆಯನ್ನು ಒಡೆದು ತೂರಾಗಿಸಲು ಬಂದಿರುವೆ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ ಅಂತ ತಿಳಿದುಕೊಂಡು ಸಾಧ್ಯವಿರದಿದ್ದರೆ ಯಮುನಾ, ಕಾಲ ಯಮರಾಯನನ್ನೇ ಬೆನ್ನಿಗೆ ಕಟ್ಟಿಕೊಂಡಿರುವ ಈ ನಾಗರಾಜನಿಗೆ ವಾದಿಸುವುದು ತರವಲ್ಲ. ಸುಮ್ಮನೆ ನನ್ನ ಅಪ್ಪಿಕೋ ರಾಜನೆಂದು ಇಲ್ಲದೆ ಅತ್ತನೆ. ಮನ್ಮಥ, ಓ ಮನ್ಮಥ, ಪ್ರಪಂಚದ ಲೋಕದ ಧ್ಯಾನದ ಅರಿವು ಮಾಡ್ಕೋ, ಆಮೇಲೆ ಒಯ್ಯುವಂತೆ ನನ್ನನ್ನು ಮಂದಿರಕ್ಕೆ. ಅಷ್ಟಕ್ಕೂ ಈ ರೀತಿ ಮುಂದೆ ಬಂದಿದ್ದೇ ನಿಜವಾದ್ರೆ, ನನ್ನಂತ ಹೆಣ್ಣನ್ನು ಮುಟ್ಟಲು ಬಂದಿದ್ದೇ ನಿಜವಾದ್ರೆ, ಕಾಲರುವ ಮೆಟ್ಟನ್ನು ತೆಗೆದುಕೊಂಡು ಹೊಡೆದು ಬೋತೆ ಕೆಲಸ ಬೇಕಾದ್ರೆ ಎಚ್ಚರ. ಈ ಮೆಟ್ಟು ಗಟ್ಟಿಯಿಂದ ಧೈರ್ಯ ನಿನಗಿದೆ ಅಂದಾಗ ಆ ದ್ರೌಪದಿಯಂತೆ ನಿನ್ನ ವಸ್ತ್ರಾವರಣ ಮಾಡಿ ಕುಸ್ತಿಯ ಕಾಲದಲ್ಲಿ ತಟ್ಟಿ ಹಾಕಿ ಮಾಡಿಸುತ್ತಿರುವೆ. शीशे का घर है तेरा, पत्थर का दिल है मेरा, एक ना एक दिन पत्थर उठ जातो, तेरा शीशे का घर ಟುಕಡೆ ಹೋ ಜಾಯೇಗಾ. ಏನು, ಒಂದು ಹೆಣ್ಣಿನ ಬಗ್ಗೆ ಇಷ್ಟೊಂದೆಲ್ಲ ಬಗಳುವೆ ಅಶಾನನಂತವನೆ. ಅಷ್ಟಕ್ಕೂ ದ್ರೌಪದಿಯ ಸೀರೆಯನ್ನು ಸೆಳೆದ ಆ ದುಶ್ಯಾಸನ ಸತ್ತು ಹೋದ. ಸೀತೆಯನ್ನು ಕೆಣಕಿದ ರಾವಣ ಕೂಡ ಮಣ್ಣಲ್ಲಿ ಮಣ್ಣಾಗಿ ಹೋದ. ಅಂದಮೇಲೆ ನೀನೇನಾದ್ರೂ ಈ ಯಮುನನ್ನು ಕೆಣಕಿದ್ರೆ ನಿನ್ನ ಸ್ಥಿತಿ ಏನಾಗುತ್ತದೆ ಅಂತ ನೀನೇ ನೆನಪಿಸ್ಕೋ. ಇನ್ನು ದೊಡ್ಡ ವೇದ ಅಂತ ಹೇಳುವ ದಡ್ಡ ರಂಡೆ ಆ ರಾವಣ ದುಶ್ಯಾಸರಂತೆ ನಪುಂಸಕನಲ್ಲ ಈ ನಾಗರಾಜ. ಸೇಡಿಗೆ ಕಡಿವಾಣ ಹಾಕಿದ್ದನ್ನು ಹಾಕಿ ಎನ್ನಂತ ದಡ್ಡ ರಂಡೇರ ಖಂಡನ ನಯಿಸುವುದೇ ಈ ನಾಗರಾಜನ ಬಲವಾದ ಛಲ. ಬೇಡ ನಾಗರಾಜ್, ಬೇಡ, ದಯವಿಟ್ಟು ನನ್ನನ್ನು ನಿನ್ನ ತಂಗಿ ಅಂತ ತಿಳ್ಕೊಂಡ್ಬಿಡು, ಬಿಟ್ಬಿಡು. ಕಾನದಿಂದ ಮದವೇರಿ ಕೊಪ್ಪಿ ನಿಂತಿರುವ ಈ ನಾಗರಾಜನಿಗೆ ನೀನ್ಯಾವ ತಂಗಿ? ಹಸಿದಯ ಹುಲಿಯ ಕೈಗೆ ಸಿಕ್ಕ ಹಸುವೆಯನ್ನು ಕಾಪಾಡುವುದಕ್ಕೆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಅಂಬಲಿಸಿ ಬಂದಿರುವ ಈ ತುಂಬಿ ಅಂತ ನಾಗರಾಜನ ಕೈಸೆರೆಯಾಗಬೇಕಾದ ನೀನು ಈ ಕಲ್ಲು ಬಂಡೆಯನ್ನೇ ಒದರಿ ಕೂಗಿಕೋ. ಯಮುನಾ, ಹೋಗಿತು ನಿನ್ನ ಶೀಲದ ಸೊಬಗು. ಮಗನ ನಾಗ, ಒಂಟಿ ಹೆಣ್ಣಿನ ಮೇಲೆ ಅತ್ಯಾಚಾರ ಮಾಡಕ ಬಂದಿಯಲ್ಲ ಚಂಡ ಸೂಳೆ ಮಗ. ನನ್ನ ಈ ಸೇಡಿನ ಸಮರದಲ್ಲಿ ಅತ್ತೈಸಿ ಬಂದಿರುವನೇ ನೀನಾರು. ಕಾಮದಿಂದ ಕೊಪ್ಪಿ ನಿಂತು ಹೆಣ್ಣಿನ ಆಸೆಗಾಗಿ ಬಡ ಜೀವಿಗಳ ಮಾನ ಪ್ರಾಣ ತೆಗೆಯಲು ಬಂದ ನಿನ್ನ ಪಾಲಿನ ಯಮ ಧರ್ಮ ಕಂಡ ಮಡ ಹೆಣ್ಣಿನ ಮಾನ ಕಾಯಲು ಬಂದಿರುವ ಬಿಡಾಡಿ ನನ್ನ ಮಗನೇ. ಆ ಗೌಡನ ಬಲಗೈಯಾಗಿರುವ ಈ ನಾಗರಾಜನನ್ನು ಕರಕುವುದಕ್ಕೆ ನಿನಗಲ್ಲ, ನಿಮ್ಮಪ್ಪನಿಗೂ ಸಾಧ್ಯವಿಲ್ಲ. ಗೌಡನ ಎಂದರತೆಂದು ಬದುಕುತ್ತಿರುವ ಅಂದಿನ ಮಗನೇ, ಇನ್ನೊಂದಕ್ಷರ ನಮ್ಮಪ್ಪನ ಬಗ್ಗೆ ಮಾತೆತ್ತಿದರೆ ಒತ್ತು ನೋಡ ನಿನ್ನ ಕತ್ತನ್ನು ಕೊಯ್ದು
ಕೈಯಲ್ಲಿ ಸಿಲುಕಿದ ಈ ಹಸುಳೆಯನ್ನು ನಿನಗೆ ಒಪ್ಪಿಸಿ ಹೋಗಲು ನಾನೇನು ಷಂಡನಲ್ಲೇ. ಕುರಿ ಹಾಲು ಕುಡಿದು ಕರಿನಾಗರ ಜೊತೆ ಚಟ್ಟಿಯಾಗಿ ಬಾರಿಸಲು ನಿಂತಿರುವನ ಇವನೊಬ್ಬ ಗಂಡಗಲೆ. ಕಂಡ ಹೆಣ್ಣಿಗೆ ಮಿಂಡಲಾಗುತ್ತೇನೆಂದು ಹೋದವರನ್ನ ರಕ್ತ ಹರಿಸಲು ಶಕ್ತಿ ಮೀರಿ ಒಟ್ಟಿ ಬಂದಿರುವನು ಇವನೊಬ್ಬ ಪ್ರಚಂಡ ಹುಲಿ. ನಿನಗೆ ಒಳ್ಳೆಯ ಮಾತಿನಿಂದ ಹೇಳುತ್ತೇನೆ, ಸುಮ್ಮನೆ ಇವಳನ್ನು ಬೆಟ್ಟು ಕೊಟ್ಟು ಹೊರಟು ಹೋಗೋ. ಇಲ್ಲದಿದ್ದರೆ ನಿನ್ನಂತವನ ಪಳ್ಳು ಬೆದರಿಕೆ ಗೆದರಿ ಇವರನ್ನು ಬೆಟ್ಟು ಕೊಟ್ಟು ಹೋಗೋಕೆ ನಾನೇನು ನಪಂಸಕನಲ್ಲ. ಶಕ್ತಿ ನನ್ನೊಂದಿಗೆ ವೈರತ್ವ ಸಾಧಿಸುವುದು ತರಲ್ಲ. ಕರಿನಾಗರ ಮಿಡಿನಾಗರನ ಜಾತಿಗೆ ಹಂಚಿಕೊಂಡವನು ಈ ನಾಗರಾಜ. ಮನಸ್ಸು ಮಾಡಿದರೆ ನನ್ನನ್ನು 101ನೇ ಕೊಲೆ ಪಾಶದಲ್ಲಿ ಹಾಕಿ ಸುಟ್ಟು ಬಿಡುತ್ತೇನೆ ಪಲುಜಾಕೆ. ಬಿಟ್ಟು ಬೋಸಿ ನನ್ನ ಮಗನೇ, ನಿನ್ನ ಕರಿನಾಗರ ಮಿಡಿನಾಗರ ಸರ್ಪಕ್ಕೆ ನಾನೊಬ್ಬ ಆಟ ಆಡಿಸುವ ಆ ವಾಡಿಗರೆಂದು ತಿಳಿ. ಶಕ್ತಿ, ಸುಮ್ಮನೆ ಮಾತಿಗೆ ಮಾತು ಬೇಸಿ ನಿನ್ನ ವಂಶದ ಕುಡಿಯನ್ನು ಕತ್ತರಿಸಿಕೊಳ್ಳಬೇಡ. ಶಕ್ತಿ, ಇನ್ನಂತ ಸಮಾಜ ದ್ರೋಹಿ ತಲೆ ಹಿಡುಕರ ಜೊತೆ ಹೋರಾಡಿದಾಗಲೇ ಸಿಗುವುದು ನನಗೆ ಹೊಟ್ಟೆ. ಶಕ್ತಿ, ನಿನ್ನ 100 ಚೀಲದ ಜೋಳಕ್ಕೆ ಬೆಂಕಿ ಉರಿಯುವಾಗ ಎಲ್ಲಿ ಹೋಗುತ್ತ ತಾಯಿ ನಿನ್ನ ಶಕ್ತಿ. ನನ್ನ ಹೊಟ್ಟೆಯಲ್ಲಿ ಉರಿತಿರುವ ಬೆಂಕಿಗೆ ಮತ್ತೊಂದು ತುಪ್ಪ ಚೆಲ್ಲಿ ಒತ್ತಿಸಬೇಡ ಮಗನೇ. ನನ್ನ ಹೃದಯದಲ್ಲಿ ಕೊತನೆ ಕುದಿಯುತ್ತಿರುವ ಸೇಡಿನ ಕಿಡಿಗೆ ನಾರಾಯಣ ನನ್ನನ್ನು ತಡೆದರು ಬೆಂಕಿಯ ವ್ಯಕ್ತಿಯ ಸಿರ ಕಡಿಯದೆ ಬಿಡ. ನನ್ನ ಮನೆತನಕ್ಕೆ ಕೇಡು ಬಗೆದ ಆ ಕಟಕೈ ಯಾವನೇ ಆಗಿರಲಿ, ಅವನನ್ನು ಪತ್ತೆ ಹಚ್ಚಿ ಅವನನ್ನು ಹೊರಕೆಯ ಕುರಿಯಂತೆ ಓಡಿ ಆಡಿಸಿ ಕಳೆದ ಅವನ ಹಸಿ ಮಾಂಸವನ್ನು ಪತ್ತೆ ಮಾಡಿ ತಿಂದು ತೆಗೆದೆತ್ತರ ನಾನು ನಮ್ಮಪ್ಪನ ಮಗನೇ ಅಲ್ಲ. ಅದರ ಸೇಡಿನ ಪ್ರತಿಕಾರದಲ್ಲಿ ಇವಳನ್ನು ಮತ್ತೆ ತಿರುತ್ತರೆಂದು ನೀನು ಆಟ ಮಾಡಿ ಬಂದರೆ ನೀನೇ ನನ್ನ ಪರಶುರಾಮನಿಗೆ ಮೊದಲನೇ ನರಬಲೆ. ಶಕ್ತಿ, ಈ ಸೇಡಿನ ಸಮರದಲ್ಲಿ ನೀನೊಂದು ಅರ್ಥೈಸಿ ಬಂದು ಗಾಯದ ಹುಲಿಯಂತೆ ಮಾಡಿರುವೆ ಎಂದಾಗ ಇದರ ಸೇಡನ್ನು ನಾನು ಮುಂದೆ ತೀರಿಸಿಕೊಳ್ಳದೆ ಬಿಡಲಾರನು. ಗಮನ, ಸೂರ್ಯನ್ಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ. ನಾನು ಆದಷ್ಟಾಗ ಬರ್ತೀನಿ ಚಿನ್ನ. ಹೋಗಲೇ ಹೋಗು. ಆ ಸೇಡಿನ ಪ್ರತಿಕಾರದಲ್ಲಿ ಇಂಚಿಗೆ ಉಸಿರಾಡುತ್ತಿರುವನು ಈ ಶಕ್ತಿ. ನಿನ್ನಂತವನ ಪೊಳ್ಳು ಬೆದರಿಕೆಗೆ ಎದರಲು ನಾನೇನು ಕೈಗೆ ಬಳೆ ತೊಟ್ಟಿಲ್ಲ. ಯಮನ, ನೀನೇಕೆ ಇಂಥ ದಟ್ಟವಾದ ಕಾಡಡವಿಯಲ್ಲಿ ಒಬ್ಬಳೇ ಬರಬೇಕಾಗಿತ್ತು? ಇಂದು ನನ್ನ ತಂದೆಯ ದಿನಕರ್ಮದ ದಿನ, ಅದಕ್ಕಾಗಿ ಪೂಜೆಗಂತ ಹೊರಟಿದ್ದೆ. ಅಷ್ಟರಲ್ಲಿ ಈ ಕಾಮುಕನ ಕೈಯಿಂದ ನನ್ನನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಅಸಹಾಯಕ ಸ್ಥಿತಿಯಲ್ಲಿರುವವರನ್ನು ಕಾಪಾಡುವುದು ನಿಜವಾದ ಗಂಡಸಿನ ಧರ್ಮ. ನೀನಿನ್ನು ಧೈರ್ಯವಾಗಿ ಮನೆಗೆ ಹೋಗಬಹುದು. ನಿಂತ್ಕೊಳ್ಳಿ. ಈ ನಿಮ್ಮ ಧೈರ್ಯ ಸಾಹಸಕ್ಕೆ ನಾನು ನಿಮ್ಮನ್ನು ತುಂಬಾನೇ ಮೆಚ್ಚಿಕೊಂಡಿದ್ದೇನೆ. ಅಂದ್ರೆ ನಾನು ನಿಮ್ಮ ಬಹಳ ಸಂಗಾತಿ ಆಗ್ಬೇಕೆಂಬುದೇ ನನ್ನ ಆಸೆ ಆಗಿದ್ದೆ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳ್ಬಿಡಿ, ನಿಮ್ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಎದ್ದೇಳು ಯಮನ, ಎದ್ದೇಳು. ನೀನು ಯಾವ ರೀತಿ ನನ್ನನ್ನು ಇಷ್ಟಪಟ್ಟಿದ್ದೀ ಎಂದ ಮೇಲೆ ಮನೆಯಲ್ಲಿ ದೊಡ್ಡವರನ್ನು ಕೇಳೋಣ. ಅವರು ಒಪ್ಪಿದರೆ ಸರಿ, ಒಪ್ಪದಿದ್ದರೆ ನಿನ್ನ ಕೈ ಹಿಡಿದು ಕಾಪಾಡುವ ಭಾರ ನನಗಿರಲಿ. ಆಯ್ತು, ನೀವು ಹೇಳಿದಾಗೆ ಆಗ್ಲಿ. प्यार भी तुमसे करूंगी, शादी भी तुमसे करूंगी, प्यार भी तुमसे करूंगी, शादी भी तुमसे करूंगी, किस्मत में धोखा दिया तो कब्रिस्तान में इंतजार करूंगी. आई लव यू री, आई लव यू. ಆಯ್ತು.
ಘಳಿ ಘಳಿಗೆ ಘಳಿ ಘಳಿ ಘಳಿಗೆ ನಾನರೆ ಘಳಿಗೆ ಕಾಣದಿರಲಾರೆ ಕಾಣದಿರಲಾರೆ ನಿನ್ನರೆ ಘಳಿಗೆ